ಕೊನೆಗೂ ಕಾವ್ಯಗೆ ಗೊತ್ತಾಗೋಯ್ತು ಗಿಲ್ಲಿದು ಅದು ಅವ್ನು ರೇಗ್ಸೋದಕ್ಕೆ ಮೇನ್ ರೀಸನು ಅದು ಸೀಕ್ರೆಟ್ ಟಾಸ್ಕ್ ಅಂತ. ಸೊ ಇದು ಎಷ್ಟು ಜನ ಖುಷಿ ಇದೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದ್ರೆ ತುಂಬಾ ಜನ ಬೇಜಾರಾಗ್ಬಿಟ್ಟಿದ್ರು ಕಾವ್ಯ ಆಡೋದನ್ನ ನೋಡಿ, ಗಿಲ್ಲಿ ರೇಗ್ಸೋದನ್ನ ನೋಡಿ, ಯಾವಾಗಪ್ಪ ಈ ಸೀಕ್ರೆಟ್ ಟಾಸ್ಕ್ ರಿವೀಲ್ ಆಗುತ್ತೆ ಅಂತ ಕಾಯ್ತಾ ಇದ್ರು. ಸೊ ಕೊನೆಗೂ ಅದಾಗಿದೆ. ಅದು ಸೀಕ್ರೆಟ್ ಟಾಸ್ಕ್ ರಿವೀಲ್ ಆದ್ಮೇಲೆ ಅವರಿಬ್ರು ಕಾನ್ವರ್ಸೇಷನ್ ಹೇಗಿತ್ತು ಅಂತ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಬೇಕಾದ್ರೂ ಇನ್ನೊಂದಾಗ್ಲ ಕಮೆಂಟ್ಸ್ ಬಂದಿದ್ದೆ, ನಾನು ಹೇಳಿದ್ದು ನಾನೇನು ನನ್ನ ಮನ್ಸಲ್ಲಿ ಇದ್ದದ್ದು ಇನ್ನೊಂದು ಬೇರೆಯವ್ರು ಹೇಳಿರೋದು ಓಕೆ, ಇವ್ನು ಹೇಳ್ತಿದ್ದಾನಲ್ಲ ಅಂತ ನನಗೆ ಬೇರೆ ಯಾರಾದ್ರೂ ಬಂದ್ಬಿಟ್ಟು ಹೇಳಿದ್ರೆ ನಂಗೆ ಗೊತ್ತು ವಾಪಸ್ ಹಿಂಗ್ ಹೇಳ್ಬೇಕು ಅಂತ. ಮನ್ಸಲ್ಲಿ ಇಷ್ಟ ಇಟ್ಕೊಂಡಿಲ್ಲ. ಸರಿ ಆಯ್ತು, ಈಗ ನನ್ನ ನೀನ್ ಅಳಿಸ್ಬೇಕು ಇಲ್ಲ ನನ್ಗೇನ ಮಾಡ್ಬೇಕಾದ್ರೆ ಒಪ್ಕೊತಿರಲ್ಲ ಟಾಸ್ಕ್ ನೀನು ಮತ್ತೆ ನಾನೇ ಮಾಡ್ದು ಇವಾಗ. ನನ್ಗೇನು ಅವ್ರ ಕೈಲೆಲ್ಲ ಸುಮ್ನೆ ಅಲ್ಲ ನನಗೆ ಅದಲ್ಲ ಇದೇಕ್ ಏನಾಯ್ತು ನಿನಗೆ ಅಂತ ನಾನು ಓಹೋ ತಿರ್ಗಾ ಡೈವರ್ಟ್ ಆಗ್ಬಿಟ್ಲೇನಪ್ಪ, ಇನ್ನು ತಿರ್ಗಾ ಫಸ್ಟಿಂದ ಸ್ಟಾರ್ಟ್ ಮಾಡ್ಬೇಕಲ್ಲಪ್ಪ ನಾನು, ಏನಪ್ಪ ಮಾಡೋದು ಅಂತ ಕೊಟ್ಟೆ ನೋಡು ಒಂದ್ ಸಾಕ ಕೂತ್ಕೊಂಡು ಹೊಲಿಬಿಡಾಯ್ತು. ಏನ್ ಮಾಮೂಲಿ ಮಾತಾಡೋದಲ್ಲ ಸೀರಿಯಸ್ ಆಗಿ ಕ್ಯಾರೆಕ್ಟರ್ ನೋಡಿ. ಇವ್ರ ಬಾಂಡಿಂಗ್ ಎಷ್ಟು ತುಂಬಾ ಚೆನ್ನಾಗಿದೆ ಗುರು. ಇವ್ರ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರೋ ರೀತಿ ಆಗಿರ್ಬೋದು. ಇಲ್ಲ ಇವಾಗ ಕಾವ್ಯನೇ ಅವ್ನಿಗೆ ಗಿಲ್ಲಿಗೆ ನಾಮಿನೇಟ್ ಮಾಡ್ತಿದ್ದಾರೆ ಅಂದ್ರೆ ಒಂದ್ ರೀಸನ್ ಕೊಡ್ತಾರೆ. ಯಾಕೆಂದ್ರೆ ಅವ್ರ ಜಾಸ್ತಿ, ಯಾಕೆಂದ್ರೆ ತುಂಬಾ ಜನ ಹೇಳೋದು ಅದೇ, ಗಿಲ್ಲಿ ಎಲ್ಲೋ ಕಾಮಿಡಿ ಮಾಡೋ ವೇಲಿ ತುಂಬಾ ಜನ ಅವ್ರ ಕಾಲು ಎಳಿತಾರೆ ಅಂತಾನೆ. ಬಟ್ ಅದೇ ಒಂದು ಅವ್ನಿಗೆ ಮುಳ್ಳಾಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕಾವ್ಯ ಅಷ್ಟೊಂದ್ಸತಿ ಅವ್ನಿಗೆ ಅದೇ ರೀಸನ್ ಇಟ್ಕೊಂಡು ನಾಮಿನೇಟ್ ಮಾಡ್ತಾಳೆ. ಯಾಕೆಂದ್ರೆ ಅವ್ನು ಎಚ್ಚೆತ್ಕೊಳ್ಳಿ ಇವಾಗಾದ್ರೂ ಆ ತರ ಮಾಡೋದ್ ಬಿಟ್ಟು ನಾರ್ಮಲ್ ಆಗಿದ್ರು ಅವ್ನು ಗೆಲ್ತಾನೆ ಅಂತ ಗಿಲ್ಲಿಗಾದ್ರೂ ಗೊತ್ತು, ಇಲ್ಲ ಕಾವ್ಯಗಾದ್ರೂ ಗೊತ್ತು. ಸೊ ಹಾಗಾಗಿ ಅವಳು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಗಿಲ್ಲಿ ಬಗ್ಗೆ ಅಷ್ಟೊಂದ್ಸತಿ ನಾಮಿನೇಟ್ ಮಾಡ್ತಾಳೆ, ಅಷ್ಟೊಂದ್ಸತಿ ಬುದ್ಧಿ ಹೇಳ್ತಾಳೆ. ಇಡೀ ಬಿಗ್ ಬಾಸ್ ಅಲ್ಲಿ ಗಿಲ್ಲಿಗೆ ಜಾಸ್ತಿ ಬುದ್ಧಿ ಹೇಳಿರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ಕಾವ್ಯ ಮಾತ್ರ. ಸೊ ಇವರಿಬ್ರು ಬಾಂಡಿಂಗ್ ಹೀಗೆ ಇರ್ಲಿ. ಖುಷಿ ಆಯ್ತು ಮತ್ತೆ ರಿವೀಲ್ ಆದ್ಮೇಲೆ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಕಾವ್ಯ ಮತ್ತೆ ಗಿಲ್ಲಿ. ನಿಮ್ಮಿಬ್ರನ್ನ ನಾವು ಟಾಪ್ 5 ಅಲ್ಲಾದ್ರೂ ನೋಡೋದಕ್ಕೆ ಪಡ್ತೀವಿ. ಆದ್ರೆ ಗೆಲ್ಬೇಕಾಗಿರೋದು ಗಿಲ್ಲಿನೇ ಗುರು.